ಚರ್ಚೆಯಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರ ಮನೆಯಲ್ಲಿ ದೀಪ ಹಚ್ಚುವುದು, ಮಂತ್ರ ಪಠಿಸುವುದು, ಹೂವುಗಳನ್ನು ಏರಿಸುವುದು ಇವೆಲ್ಲವೂ ನಮ್ಮ ಬದುಕಿನ ಒಂದು ಭಾಗ ಆಗ್ಬಿಟ್ಟಿದೆಯಲ್ವಾ? ಹೌದು, ಖಂಡಿತ. ಅದು ನಮ್ಮ ದಿನಚರಿಯೆಯ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಆದ್ರೆ ಈ ಬಾಹ್ಯ ಆಚರಣೆಗಳ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದನ್ನ ನಾವು ಎಂದಾದ್ರೂ ವಿಮರ್ಶೆ ಮಾಡ್ಕೊಂಡಿದ್ದೀವಾ? ಈ ಆಚರಣೆಗಳು ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸ್ತಿವಿಯಾ ಅಥವಾ ಕೇವಲ ದೈಹಿಕವಾಗಿ ಬಳಲಿಸ್ತಿವಿಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದು ಬಹಳ ಸಕಾಲಿಕವಾದ ಪ್ರಶ್ನೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಲೇಬೇಕಾದಂತಹ ವಿಚಾರ ಇದು. ಹೌದು. ಈ ಅತ್ಯಮೂಲ್ಯವಾದ ಒಳನೋಟಗಳನ್ನು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿದ್ದಾರೆ. ಹಾಗೆ ಇಂದಿನ ನಮ್ಮ ಸಂಪೂರ್ಣ ಚರ್ಚೆಯ ಆಧಾರವಾಗಿರುವ ಈ ದಾರ್ಶನಿಕ ವಿಚಾರಗಳನ್ನು ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಕೇವಲ ಯಾಂತ್ರಿಕ ಭಕ್ತಿಗೂ ಮತ್ತು ನಿಜವಾದ ಮಾನಸ ಪೂಜೆಗೂ ಇರುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾವಿಲ್ಲಿ ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತಾಪವಾಗಿರುವ ಗಾಯತ್ರಿ ಮಂತ್ರದ ಜಪದ ವಿಚಾರ ಇಲ್ಲಿ ಅತ್ಯಂತ ಪ್ರಸ್ತುತ ಅನ್ಸುತ್ತೆ. ಮಂತ್ರವನ್ನು ಜಪಿಸುವ ಮುನ್ನ ಮನಸ್ಸನ್ನು ನಿಗ್ರಹಿಸುವುದು ಬಹುಮುಖ್ಯ ಅಂತ ಅಲ್ಲಿ ವಿವರಿಸಲಾಗಿದೆ. ಹೌದು, ಸಂಕಲ್ಪ ವಿಕಲ್ಪಗಳ ನಿರ್ವಹಣೆ ಅಂತ ಏನ್ ಹೇಳ್ತೀವಿ ಅದು. ಅದೇ. ಆದರೆ ವಾಸ್ತವದಲ್ಲಿ ಏನಾಗುತ್ತೆ? ಪೂಜೆಗೆ ಕುಳಿತಾಗಾದ್ರೂ ನಮ್ಮ ಮನಸ್ಸು ಶಾಂತವಾಗಿರುತ್ತಾ? ಖಂಡಿತ ಇಲ್ಲ. ನಿಜ. ಮಂತ್ರ ಹೇಳುವ ಬಾಯಿಗೂ ನಾಳಿನ ಆಫೀಸಿನ ಕೆಲ್ಸಗಳ ಬಗ್ಗೆ ಯೋಚಿಸುವ ಮನಸ್ಸಿಗೂ ಯಾವುದೇ ಸಂಬಂಧವೇ ಇರಲ್ಲ. ನೋಡಿ, ಒಂದು ಕ್ಷಣ ಒಂದು ಯೋಚನೆ ಬಂದ್ರೆ ಮರುಕ್ಷಣವೇ ಅದಕ್ಕೆ ವಿರುದ್ಧವಾದ ನೂರಾರು ಸಂಕಲ್ಪ ವಿಕಲ್ಪಗಳು ಮನಸ್ಸಿನಲ್ಲಿ ಸುಳಿಯುತ್ತವೆ. ಇಂತಹ ಗೊಂದಲಮಯವಾದ ಸ್ಥಿತಿಯಲ್ಲಿ ಮಂತ್ರ ಪಠಣ ಮಾಡೋದ್ರಿಂದ ನಿಜಕ್ಕೂ ಏನಾದ್ರೂ ಫಲ ಇದ್ಯಾ? ಇದು ನಾವೆದುರಿಸ್ತಿರುವ ಅತಿದೊಡ್ಡ ವಿಪರ್ಯಾಸ. ಮನಸ್ಸಿನ ಕನಿಷ್ಠ ಏಕಾಗ್ರತೆಯೂ ಇಲ್ಲದೆ ಕೇವಲ ಬಾಯಲ್ಲಿ ಶಬ್ದಗಳನ್ನು ಉಚ್ಚರಿಸುವ ಗಾಯತ್ರಿ ಜಪವಾಗಲಿ ಅಥವಾ ಬೇರೆ ಯಾವುದೇ ಮಂತ್ರವಾಗಲಿ. ಹೌದು, ಅದು ಕೇವಲ ಒಂದು ದೈಹಿಕ ಕ್ರಿಯೆ ಆಗುತ್ತದೆ ಹೊರತು ಎಂದಿಗೂ ಸಾಧನೆ ಎನಿಸಿಕೊಳ್ಳುವುದಿಲ್ಲ. ಒಂದು ಮಂತ್ರ ತನ್ನ ಪೂರ್ಣ ಶಕ್ತಿಯನ್ನು ನೀಡಬೇಕಾದ್ರೆ ಆ ಮಂತ್ರದ ಹಿಂದಿರುವ ಭಾವದಲ್ಲಿ ಮನಸ್ಸು ಲೀನವಾಗಿರಬೇಕು. ಅಂದ್ರೆ ಜ್ಞಾನ ಅನ್ನೋದು ಕೇವಲ ಓದುವುದಕ್ಕಲ್ಲ, ಅದು ಅನುಭವಕ್ಕೆ ಬರಬೇಕು. ಖಂಡಿತ. ಇದಕ್ಕಾಗಿಯೇ ಗಾಯತ್ರಿ ಚೈತನ್ಯದಲ್ಲಿ ಮಾನಸ ಪೂಜೆಯ ಮಹತ್ವವನ್ನು ಒತ್ತಿ ಹೇಳಲಾಗಿದೆ. ಈ ಮಾನಸ ಪೂಜೆಯನ್ನು ಅಂತರ್ಯಾಗ ಅಥವಾ ಮಾನಸ ಸ್ಮೃತಿ ಅಂತಲೂ ಕರೆಯುತ್ತಾರೆ. ಅಂದ್ರೆ ಹೊರಗಿನ ಯಾವ ವಸ್ತುಗಳ ಸಹಾಯವೂ ಇಲ್ಲದೆ ಮಾಡುವ ಪೂಜೆ. ಹೌದು, ಕೇವಲ ಮನಸ್ಸಿನ ಕಣ್ಣಿನಿಂದ ಭಗವಂತನನ್ನು ಆರಾಧಿಸುವ ಪ್ರಕ್ರಿಯೆ ಇದು. ಮನಸ್ಸು ಈ ಹಂತದಲ್ಲಿ ಸಂಪೂರ್ಣವಾಗಿ ಏಕಾಗ್ರತೆಯನ್ನು ಪಡೆದಾಗ ಮಾತ್ರ ಗಾಯತ್ರಿ ಜಪವು ತನ್ನ ಶ್ರೇಷ್ಠವಾದ ಗುರಿಯನ್ನು ತಲುಪಲು ಸಾಧ್ಯ. ಈ ಮಾನಸ ಪೂಜೆಯ ವಿಚಾರದಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಒಂದು ಅಂಶ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಅದೇ ಟೆಲಿಪಥಿ. ಹೌದು, ಟೆಲಿಪತಿ ಅಥವಾ ಮನೋಸಂಪರ್ಕ. ಸಾಮಾನ್ಯವಾಗಿ ನಾವು ವಿಜ್ಞಾನದ ಕಥೆಗಳಲ್ಲಿ ಇದನ್ನು ಓದಿರ್ತೀವಿ. ಆದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಅದು ಮಾನಸ ಪೂಜೆಯ ಪವಿತ್ರ ಸ್ಥಾನದಲ್ಲಿ ಈ ಟೆಲಿಪಥಿ ಏರ್ಪಡುತ್ತದೆ ಅನ್ನೋದು ಒಂದು ಅದ್ಭುತವಾದ ಕಲ್ಪನೆ. ನಿಜ. ಇದು ಭೌತಿಕ ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಕೇವಲ ಕಣ್ಣು ಮುಚ್ಚಿ ಕುಳಿತ್ರ ಆ ಅಗೋಚರ ಶಕ್ತಿಯೊಡನೆ ಸಂವಾದ ಸಾಧ್ಯನಾ? ಇಲ್ಲಿ ಕಲ್ಪನೆಗಿಂತ ವಾಸ್ತವವೇ ಹೆಚ್ಚು ನಿಖರವಾಗಿದೆ. ಆಧುನಿಕ ವಿಜ್ಞಾನವು ಟೆಲಿಪಥಿ ಅಂತ ಏನನ್ನ ಕರೆಯುತ್ತೋ, ನಮ್ಮ ಪ್ರಾಚೀನರು ಅದನ್ನೇ ಧ್ಯಾನದ ಅತ್ಯುನ್ನತ ಸ್ಥಿತಿ ಅಂತ ಗುರುತಿಸಿದ್ರು. ಅಂದ್ರೆ ಆ ಸಂಪರ್ಕ ಹೇಗೆ ಏರ್ಪಡುತ್ತೆ? ನೋಡಿ, ಮಾನಸ ಪೂಜೆಯ ಮೂಲಕ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿ ವಿಚಾರಶೂನ್ಯವಾಗಿ ಒಂದೇ ಬಿಂದುವಿನಲ್ಲಿ ನಿಂತಾಗ ಅಲ್ಲಿ ನಮ್ಮ ಅಹಂಕಾರದ ಗೋಡೆ ಕುಸಿದು ಬೀಳುತ್ತೆ. ಆಗ ಏನಾಗುತ್ತೆ ಅಂದ್ರೆ ನಮ್ಮ ಅಂತರಂಗಲ ಸಂಘ ಪ್ರಜ್ಞೆಗೂ ಮತ್ತು ಈ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ವಿಶ್ವಪ್ರಜ್ಞೆಗೂ ನಡುವೆ ಯಾವುದೇ ಭೌತಿಕ ಅಡೆತಡೆಗಳು ಇರೋದಿಲ್ಲ. ಅಲ್ಲಿ ಮಾತುಗಳ ಅಗತ್ಯ ಇರಲ್ಲ. ಖಂಡಿತ ಇಲ್ಲ. ಭಾಷೆಯ ಹಂಗಿಲ್ಲ. ಬಾಹ್ಯ ಸಾಧನಗಳ ಲವಲೇಶವೂ ಬೇಕಿರೋದಿಲ್ಲ. ಕೇವಲ ಗಾಢವಾದ ಭಾವನೆ ಮತ್ತು ಅಚಲವಾದ ಏಕಾಗ್ರತೆಯ ಮೂಲಕ ಆ ದೈವಿಕ ಶಕ್ತಿಯೊಡನೆ ಒಂದು ಮೂಕ ಸಂವಾದ ಏರ್ಪಡುತ್ತೆ. ಇದನ್ನೇ ಮಾನಸ ಪೂಜೆಯ ಪವಿತ್ರ ಸ್ಥಾನದಲ್ಲಿ ನಡೆಯುವ ಟೆಲಿಪಥಿ ಅಂತ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾಗಿದೆ. ಹೌದು, ಇದು ಬರೀ ಭ್ರಮೆಯಲ್ಲ, ಇದು ಸಾಧಕನೊಬ್ಬ ತಲುಪಬಹುದಾದ ಅತ್ಯುನ್ನತ ಅನುಭವ, ನಿಜವಾದ ಪೂಜೆ. ಆದ್ರೆ ನಾವು ವಾಸ್ತವಿಕ ಜಗತ್ತಿನಲ್ಲಿ ನೋಡ್ತಿರುವುದು ಇದಕ್ಕೆ ತದ್ವಿರುದ್ಧವಾದ ವಾತಾವರಣವನ್ನು ಅಲ್ವಾ? 100% ಸತ್ಯ. ಇಂದಿನ ನಮ್ಮ ಆಚರಣೆಗಳನ್ನು ನೋಡಿದ್ರೆ 12ನೇ ಶತಮಾನದ ಶ್ರೇಷ್ಠ ವಚನಕಾರರಾದ ಅಲ್ಲಮ ಪ್ರಭುಗಳು ಹೇಳಿದ ಮಾತುಗಳು ಎಷ್ಟು ಸತ್ಯ ಅನ್ಸುತ್ತೆ. ಹೌದು, ಅವರ ವಚನ ಸಂಖ್ಯೆ 118ರಲ್ಲಿ ಬರುವ ಆ ಪ್ರಸಿದ್ಧ ಸಾಲುಗಳನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳೇಬೇಕು.
ಅಘವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಬಳಲುತ್ತಿದ್ದಾರೆ ಅಂತ. ನಿಜ, ಈ ಸಾಲುಗಳಲ್ಲಿರುವ ವಿಡಂಬನೆ ಬಹಳ ಮಾರ್ಮಿಕವಾಗಿದೆ. ಅಲ್ಲಮಪ್ರಭುಗಳು ಬಳಸುವ ಪ್ರತಿಯೊಂದು ಪದಕ್ಕೂ ಆಳವಾದ ಅರ್ಥ ಇದೆ. ಅಘವಣಿ ಅಂದ್ರೆ ಪವಿತ್ರವಾದ ಜಲ. ಹೌದು. ಪತ್ರೆ ಎಂದ್ರೆ ಬಿಲ್ವ ಅಥವಾ ತುಳಸಿಯಂತಹ ಎಲೆಗಳು, ಪುಷ್ಪ ಅಂದ್ರೆ ನಾನಾ ಬಗೆಯ ಹೂವುಗಳು, ನಂತರ ಧೂಪ, ದೀಪ ಮತ್ತು ಅಂತಿಮವಾಗಿ ನಿವಾಳಿ ಅಂದ್ರೆ ಆರತಿ ಬೆಳಗುವುದು. ಇವೆಲ್ಲವನ್ನೂ ಸಂಗ್ರಹಿಸಲು, ಜೋಡಿಸಲು ಮನುಷ್ಯ ಬೆಳಗಿನಿಂದ ಸಂಜೆವರೆಗೆ ಎಷ್ಟು ಒದ್ದಾಡ್ತಾನೆ ಅಲ್ವಾ? ಅದೇ ವಿಪರ್ಯಾಸ. ಈ ಬಾಹ್ಯ ವಸ್ತುಗಳನ್ನು ಹಿಡಿದುಕೊಂಡು ಮಾಡುವ ಪೂಜೆಯಲ್ಲಿ ಕೇವಲ ಭೌತಿಕ ದೇಹ ಬಳಲುತ್ತಿದೆ ಹೊರತು ಅಂತರಂಗದ ಕಣ್ಣು ತೆರೆಯುತ್ತಿಲ್ಲ ಅನ್ನೋದು ಅಲ್ಲಮರ ಖಚಿತವಾದ ನಿಲುವು. ಅಂದ್ರೆ ಕೇವಲ ವಸ್ತುಗಳನ್ನು ಅರ್ಪಿಸಿದ ತಕ್ಷಣ ದೇವರು ಒಲಿಯೋದಿಲ್ಲ. ಖಂಡಿತ ಒಲಿಯುವುದಿಲ್ಲ. ಇದೊಂದು ದೊಡ್ಡ ವ್ಯಂಗ್ಯ. ಆಧುನಿಕ ಬದುಕಿನಲ್ಲಿ ನಾವಿದನ್ನ ಪ್ರತಿದಿನ ನೋಡ್ತೀವಿ. ಪೂಜೆಗಾಗಿ ಸಾವಿರಾರು ರೂಪಾಯಿ ಕೊಟ್ಟು ಎಲ್ಲಿಂದಲೋ ಅಪರೂಪದ ಹೂವುಗಳನ್ನು ತರಿಸ್ತಾರೆ, ಅತ್ಯಂತ ದುಬಾರಿಯಾದ ಧೂಪಗಳನ್ನು ಹಚ್ತಾರೆ. ಹೌದು. ಆದ್ರೆ ಅದೇ ಪೂಜೆಯ ಸಮಯದಲ್ಲಿ ಪಕ್ಕದಲ್ಲಿರುವ ಮನೆಯವರ ಮೇಲೋ ಮಕ್ಕಳ ಮೇಲೋ ಕಾರಣವಿಲ್ಲದೆ ರೇಗಾಡ್ತಾರೆ, ಕೋಪಗೊಳ್ತಾರೆ. ಅಂದ್ರೆ ಹೊರಗಿನ ಪೂಜಾ ಸಾಮಗ್ರಿಗಳು ಅತ್ಯಂತ ಶ್ರೇಷ್ಠವಾಗಿವೆ, ಆದ್ರೆ ಒಳಗಿನ ಮನಸ್ಸು ಕಲ್ಮಶದಿಂದ ಕೂಡಿದೆ. ಹಾಗಾದ್ರೆ ಈ ಪೂಜೆಗೆ ಅರ್ಥ ಎಲ್ಲಿದೆ? ಇಲ್ಲಿ ಶರಣಾಗತಿಯಾಗಲಿ ಪ್ರೇಮವಾಗಲಿ ಎಲ್ಲಿ ಕಾಣಸಿಗುತ್ತೆ? ನಿಖರವಾಗಿ ಹೇಳಿದ್ದಿರಿ. ಇದನ್ನೇ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಮುಂದುವರೆದು ಜನ ಮರುಳೋ ಜಾತ್ರೆ ಮರುಳೋ ಅಂತ ಪ್ರಶ್ನಿಸ್ತಾರೆ. ಈ ಜಾತ್ರೆ ಅನ್ನೋ ಪದ ಕೇವಲ ಊರಿನಲ್ಲಿ ನಡೆಯುವ ಉತ್ಸವಕ್ಕಷ್ಟೇ ಸೀಮಿತ ಅಲ್ಲ. ಹೌದು. ಇದು ನಮ್ಮ ದೈನಂದಿನ ಬಾಹ್ಯ ಮತ್ತು ಅದ್ಧೂರಿ ಪ್ರದರ್ಶನದ ಸಂಕೇತ. ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸುಂದರವಾಗಿ ವಿವರಿಸಿರುವಂತೆ ಪೂಜೆ ಅಂದ್ರೆ ಭಗವಂತನಲ್ಲಿ ನಮ್ಮ ಅನನ್ಯವಾದ ಪ್ರೇಮವನ್ನು ಪ್ರಕಟಿಸುವುದು. ನನ್ನದೆಂಬುದೆಲ್ಲವನ್ನೂ ಬಿಟ್ಟುಕೊಡುವ ಸಂಪೂರ್ಣ ಶರಣಾಗತಿ. ಹೌದು. ಇಂತಹ ನಿಷ್ಕಲ್ಮಶ ಭಾವನೆಗಳಿಂದ ಕೂಡಿದ ಅಂತರಂಗ ಪೂಜೆ ಮಾತ್ರ ಭಗವಂತನಿಗೆ ಸಲ್ಲುತ್ತದೆ. ಆದರೆ ಸಮಾಜದಲ್ಲಿ ಏನಾಗ್ತಾ ಇದೆ? ಈ ಅಂತರಂಗದ ಪೂಜೆಯು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗುತ್ತಿದೆ. ಬದಲಾಗಿ ಯಾಂತ್ರಿಕವಾದ ಮತ್ತು ಕೇವಲ ಇತರರಿಗೆ ತೋರಿಸಿಕೊಳ್ಳಲು ಮಾಡುವ ಬಹಿರಂಗ ಪೂಜೆಗೆ ಅತಿ ಹೆಚ್ಚು ಮನ್ನಣೆ ಸಿಗುತ್ತಿದೆ. ಹೌದು. ಈ ಬಾಹ್ಯ ವೈಭವದ ಆಚರಣೆಗಳು ಜನರನ್ನು ಬಹಳ ಸುಲಭವಾಗಿ ಸೆಳೆಯುತ್ತವೆ ಮತ್ತು ಅವರನ್ನು ಕುರುಡಾಗಿ ಅನುಕರಿಸುವಂತೆ ಮಾಡುತ್ತವೆ. ಈ ಕುರುಡು ಅನುಕರಣೆಯ ಬಗ್ಗೆ ಮಾತನಾಡುವಾಗ ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತಾಪವಾಗಿರುವ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಚಿಂತನೆಗಳು ಅತ್ಯಂತ ಪ್ರಸ್ತುತವಾಗುತ್ತವೆ. ಖಂಡಿತ. ಅಭಿಷೇಕ ಪತ್ರೆ ಪುಷ್ಪಗಳಿಂದ ಮಾಡುವ ಪೂಜೆಯು ಅಂತಿಮವಾಗಿ ಮನುಷ್ಯನಿಗೆ ಬಳಲಿಕೆಯನ್ನು ಮಾತ್ರ ನೀಡುತ್ತದೆ ಎಂಬುದನ್ನು ವಿವರಿಸ್ತಾ ಸ್ವಾಮೀಜಿಯವರು ಒಂದು ಅದ್ಭುತವಾದ ಪದವನ್ನು ಬಳಸಿದ್ದಾರೆ. ಅದೇ ರಸರಹಿತ ಅರ್ಚನೆ. ಹೌದು, ರಸರಹಿತ ಅರ್ಚನೆ. ಈ ಪದವೇ ತನ್ನೆಲ್ಲ ಅರ್ಥವನ್ನು ಬಿಚ್ಚಿಡುತ್ತದೆ. ನಿಜ. ರಸರಹಿತ ಅರ್ಚನೆ ಎನ್ನುವುದು ಒಂದು ಪ್ರಬಲವಾದ ರೂಪಕ. ಉಪ್ಪಿಲ್ಲದ, ರುಚಿಯಿಲ್ಲದ ಆಹಾರವನ್ನು ತಿಂದ್ರೆ ಹೊಟ್ಟೆ ತುಂಬಬಹುದೇ ಹೊರತು ನಾಲಿಗೆಗೆ ತೃಪ್ತಿಯಾಗುವುದಿಲ್ಲ. ದೇಹಕ್ಕೆ ಪೋಷಕಾಂಶವೂ ಸಿಗುವುದಿಲ್ಲ. ಹೌದು. ಹಾಗೆಯೇ ಭಕ್ತಿ ಎಂಬ ರಸವಿಲ್ಲದ, ಪ್ರೇಮ ಎಂಬ ಜೀವಂತಿಕೆ ಇಲ್ಲದ ಯಾವುದೇ ಪೂಜೆ ಎಷ್ಟೇ ಅದ್ದೂರಿಯಾಗಿದ್ದರೂ ಅದು ರುಚಿಯಿಲ್ಲದ ಊಟವಿದ್ದಂತೆ. ಬಹುತೇಕರಿಗೆ ಪೂಜೆ ಎಂದೇನು, ಅದರ ತಾತ್ವಿಕ ಹಿನ್ನೆಲೆ ಏನು, ಅದನ್ನು ಏಕೆ ಮಾಡಬೇಕು ಎಂಬ ಕನಿಷ್ಠ ಅರಿವೂ ಇರೋದಿಲ್ಲ. ನಿಜ. ಅಕ್ಕಪಕ್ಕದ ಮನೆಯವರು ಮಾಡ್ತಾ ಇದ್ದಾರೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ರು ಹೀಗೆ ಮಾಡಿದ್ದನ್ನು ಹಾಕಿದ್ದಾರೆ ಎಂಬ ಏಕೈಕ ಕಾರಣಕ್ಕೆ ಅದನ್ನು ನಕಲು ಮಾಡುತ್ತಾರೆ. ಇದು ಕೇವಲ ಅಂಧಾನುಕರಣೆ. ಈ ಅಂಧಾನುಕರಣೆಯ ಹಿಂದಿರುವ ಮಾನಸಿಕತೆಯನ್ನು ವಿಶ್ಲೇಷಿಸಿದ್ರೆ ಮತ್ತಷ್ಟು ಆತಂಕಕಾರಿ ವಿಚಾರಗಳು ಹೊರಬರುತ್ತವೆ. ಜನ ಮರುಳೋ ಜಾತ್ರೆ ಮರುಳೋ ಎಂಬ ಸಾಲಿನಲ್ಲಿ ಅಡಗಿರುವ ಗುಂಪುಗಾರಿಕೆಯ ಅಪಾಯವನ್ನು ನಾವು ಗಮನಿಸಬೇಕು. ಹೌದು, ಹರ್ಡ್ ಮೆಂಟಾಲಿಟಿ ಅಂತ ಏನ್ ಹೇಳ್ತೀವಿ ಅದು. ಮನುಷ್ಯ ಒಬ್ಬಂಟಿಯಾಡಿದ್ದಾಗ ಯೋಚಿಸುವ ರೀತಿಯೇ ಬೇರೆ, ಅದೇ ಆತ ಒಂದು ಗುಂಪಿನ ಭಾಗವಾದಾಗ ವರ್ತಿಸುವ ರೀತಿಯೇ ಬೇರೆ. ಖಂಡಿತ. ಗುಂಪಿಗೆ ಸೇರಿದ ತಕ್ಷಣ ಮನುಷ್ಯ ತನ್ನ ಸಾರಾಸಾರ ವಿಚಾರಶಕ್ತಿಯನ್ನು, ಅಂದ್ರೆ ಯಾವುದು ವಿವೇಕಯುತ, ಯಾವುದು ಅರ್ಥಹೀನ ಎಂದು ವಿಶ್ಲೇಷಿಸುವ ಆಲೋಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಹೌದು. ಈ ಗುಂಪುಗಾರಿಕೆಯ ಮನಸ್ಥಿತಿ ಎಂಬುದು ಮನುಷ್ಯನ ಪ್ರಜ್ಞೆಯನ್ನು ಮಂಕಾಗಿಸುವ ಅತಿದೊಡ್ಡ ಅಸ್ತ್ರ. ಗುಂಪಿನಲ್ಲಿ ಒಬ್ಬ ಹಳ್ಳಕ್ಕೆ ಬಿದ್ದರೆ ಉಳಿದವರು ಯಾವ ಆಲೋಚನೆಯೂ ಇಲ್ಲದೆ ಅದೇ ಹಳ್ಳಕ್ಕೆ ಹಾರಲು ಮುಂದಾಗುತ್ತಾರೆ. ಅಲ್ಲಮಪ್ರಭುಗಳು ಈ ಅಪಾಯದ ಬಗ್ಗೆಯೇ ಎಚ್ಚರಿಸಿದ್ದು. ಹೌದು. ಧರ್ಮ ಮತ್ತು ಆಧ್ಯಾತ್ಮ ಕ್ಷೇತ್ರಗಳಲ್ಲೂ ಈ ಗುಂಪುಗಾರಿಕೆ ವಿಪರೀತವಾಗಿದೆ. ಆಧ್ಯಾತ್ಮಿಕತೆಯು ವೈಯಕ್ತಿಕವಾದ ಆತ್ಮವಿಕಾಸದ ಮಾರ್ಗ ಆಗಬೇಕಿತ್ತು. ಆದರೆ ವಿಪರ್ಯಾಸ ಅಂದ್ರೆ ಯಾರು ಹೆಚ್ಚು ಜನರನ್ನು ಸೇರಿಸ್ತಾರೆ, ಯಾರು ಹೆಚ್ಚು ಶಬ್ದ ಮಾಡ್ತಾರೆ ಎಂಬುದರ ಆಧಾರದ ಮೇಲೆ ಆಧ್ಯಾತ್ಮವನ್ನು ಅಳೆಯಲಾಗುತ್ತಿದೆ. ಅದೇ ದೊಡ್ಡ ದುರಂತ.
ಇಂತಹ ಕುರುಡು ಅನುಕರಣೆಯಿಂದ ಎಂದಿಗೂ ದೇವರ ದರ್ಶನ ಆಗುವುದಿಲ್ಲ. ಬದಲಾಗಿ ನಾವೆಲ್ಲರೂ ಮಾಯೆಯ ಮೋಹದ ಬಲೆಗೆ ಬಿದ್ದು ಈ ಸಂಸಾರ ಅಥವಾ ಭವದ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತೇವೆ ಅಷ್ಟೇ. ಆತ್ಮಾವಲೋಕನ ಮತ್ತು ಮಾನಸ ಪೂಜೆಯಂತಹ ಸೂಕ್ಷ್ಮ ವಿಚಾರಗಳು ಈ ಗದ್ದಲದಲ್ಲಿ ಕಳೆದು ಹೋಗಿವೆ ಅಂತ ಹೇಳ್ಬೋದು. ಖಂಡಿತ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಬರೀ ಮಾನಸ ಪೂಜೆಯೇ ಶ್ರೇಷ್ಠ, ಬಾಹ್ಯ ಆಚರಣೆಗಳು ಕೇವಲ ದೈಹಿಕ ಬಳಲಿಕೆ ಮತ್ತು ರಸರಹಿತ ಅರ್ಚನೆ ಎನ್ನುವುದಾದರೆ, ಶತಮಾನಗಳಿಂದ ನಮ್ಮ ಹಿರಿಯರು ಈ ಬಾಹ್ಯ ಪೂಜೆಗಳನ್ನು, ವಿಗ್ರಹ ಆರಾಧನೆಗಳನ್ನು, ಮಂತ್ರಪಠನಗಳನ್ನು ಏಕೆ ಹುಟ್ಟುಹಾಕಿದ್ರು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆ ಇಷ್ಟೊಂದು ದೇವಾಲಯಗಳನ್ನು ನಿರ್ಮಿಸಿದರು? ಎಲ್ಲರೂ ಕೇವಲ ಕಣ್ಣು ಮುಚ್ಚಿ ಮಾನಸ ಪೂಜೆ ಮಾಡಬಹುದಿತ್ತಲ್ಲವೇ? ಇದು ಒಂದು ರೀತಿಯ ವಿರೋಧಾಭಾಸದಂತೆ ಕಾಣುವುದಿಲ್ಲವೇ? ಇದು ಮೇಲ್ನೋಟಕ್ಕೆ ವಿರೋಧಾಭಾಸದಂತೆ ಕಂಡ್ರೂ ವಾಸ್ತವದಲ್ಲಿ ಹಾಗಿಲ್ಲ. ಬಾಹ್ಯ ಆಚರಣೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂಬುದು ಗಾಯತ್ರಿ ಚೈತನ್ಯದ ಆಶಯ ಅಲ್ಲವೇ ಅಲ್ಲ. ಹಾಗಾದ್ರೆ ಇದರ ಹಿಂದಿನ ತರ್ಕ ಏನು? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತ್ಯಂತ ಸೂಕ್ಷ್ಮವಾದ ಸಮನ್ವಯದ ಸೂತ್ರ ಒಂದಿದೆ. ಮಂಗನಂತೆ ಹಾರಾಡುವ ಮನಸ್ಸನ್ನು ಒಮ್ಮಿಂದೊಮ್ಮೆಲೆ ಶೂನ್ಯ ಸ್ಥಿತಿಗೆ ತಂದು ನಿಲ್ಲಿಸಲು ಸಾಮಾನ್ಯ ಮನುಷ್ಯನಿಗೆ ಎಂದಿಗೂ ಸಾಧ್ಯವಿಲ್ಲ. ಹೌದು, ಅದು ಕಷ್ಟದ ಕೆಲಸ. ಅದಕ್ಕೆ ಒಂದು ಭೌತಿಕ ಆಸರೆ ಬೇಕು. ಆ ಆಸರೆಯೇ ಬಾಹ್ಯ ಆಚರಣೆ. ವಿಗ್ರಹ, ದೀಪ, ನಾದ ಇವೆಲ್ಲವೂ ಮನಸ್ಸನ್ನು ಒಂದು ಕಡೆ ಹಿಡಿದಿಡಲು ಬಳಸುವ ಸಾಧನಗಳು ಮಾತ್ರ. ಆದ್ರೆ ತೊಂದ್ರೆ ಆಗುತ್ತಿರೋದು ಎಲ್ಲಿ ಗೊತ್ತಾ? ನಾವು ಆ ಸಾಧನಗಳನ್ನೇ ಅಂತಿಮ ಗುರಿಯಂತ ಭ್ರಮಿಸಿ ಅಲ್ಲೇ ನಿಂತುಬಿಟ್ಟಿದ್ದೇವೆ. ಅಂದ್ರೆ ಬಾಹ್ಯ ಆಚರಣೆಗಳು ಕೇವಲ ಒಂದು ಮೆಟ್ಟಿಲು ಮಾತ್ರ. ನಾವು ಆ ಮೆಟ್ಟಿಲನ್ನೇರಿ ಮೇಲಕ್ಕೆ ಹೋಗ್ಬೇಕೇ ಹೊರತು ಮೆಟ್ಟಿಲಿನ ಮೇಲೆಯೇ ವಾಸ ಮಾಡಬಾರದು. ಅಕ್ಷರಶಃ ಬಹಿರಂಗ ಪೂಜೆ ಮತ್ತು ಅಂತರಂಗ ಪೂಜೆ ಇವೆರಡೂ ಒಟ್ಟಿಗೆ ಸಾಗಬೇಕು. ಬಾಹ್ಯದ ಪತ್ರೆ ಪುಷ್ಪಗಳ ಜೊತೆಗೆ ಅಂತರಂಗದ ಪ್ರೇಮ, ತ್ಯಾಗ ಮತ್ತು ಸಂಪೂರ್ಣ ಶರಣಾಗತಿಗಳು ಬೆರೆತಾಗ ಮಾತ್ರ ಅದು ನಿಜವಾದ ಪೂಜೆಯಾಗುತ್ತೆ. ಹೌದು. ಈ ಸಮನ್ವಯತೆಯಿಂದ ಮಾತ್ರ ಸಾಧಕನಿಗೆ ಲಿಂಗ ಸಾಮರಸ್ಯ ಸಾಧ್ಯವಾಗುತ್ತದೆ. ಲಿಂಗ ಸಾಮರಸ್ಯ ಎಂದರೆ ಬೇರೇನೂ ಅಲ್ಲ, ಭಕ್ತ ಮತ್ತು ಭಗವಂತನ ನಡುವಿನ ಯಾವುದೇ ಭೇದವಿಲ್ಲದ ಸಂಪೂರ್ಣ ಐಕ್ಯತೆ. ಒಂದು ಮಳೆಯ ಹನಿ ಹೋಗಿ ಸಾಗರವನ್ನು ಸೇರಿದಾಗ ಆ ಹನಿ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಂಡು ಹೇಗೆ ಸಾಗರವೇ ಆಗಿಬಿಡುತ್ತದೆಯೋ ಹಾಗೆ. ಹೌದು, ಅಂತಹ ಅದ್ವೈತ ಸ್ಥಿತಿಯನ್ನು ತಲುಪುವುದು. ಈ ಸ್ಥಿತಿಗೆ ತಲುಪುವುದು ಬಾಹ್ಯ ಆಚರಣೆಗಳು ಆರಂಭಿಕ ಆಸರೆ ಆದರೆ ಮಾನಸ ಪೂಜೆಯೇ ಅಂತಿಮ ಸೇತುವೆ. ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಅತ್ಯಂತ ಸ್ಫುಟವಾದ ಚಿತ್ರಣವೊಂದು ಮೂಡುತ್ತದೆ. ಕೇವಲ ಪ್ರದರ್ಶನಕ್ಕಾಗಿ ಯಾವುದೇ ಆಂತರಿಕ ಪ್ರೇಮವಿಲ್ಲದೆ ಮಾಡುವ ಬಾಹ್ಯ ಪೂಜೆಗಳಿಂದ ಅಥವಾ ಕುರುಡಾಗಿ ಗುಂಪನ್ನು ಹಿಂಬಾಲಿಸುವುದರಿಂದ ಆಧ್ಯಾತ್ಮಿಕವಾಗಿ ಯಾವುದೇ ಲಾಭವಿಲ್ಲ. ಅದು ಕೇವಲ ರಸರಹಿತ ಅರ್ಚನೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಹಾಗೆ ಮತ್ತು ಶರಣರ ವಚನಗಳಲ್ಲಿ ಸಾರಿರುವ ಹಾಗೆ ನಿಜವಾದ ಭಕ್ತಿಯೆನ್ನುವುದು ಸಂಪೂರ್ಣವಾಗಿ ಅಂತರಂಗದ ವಿಷಯ. ಮನಸ್ಸಿನ ಏಕಾಗ್ರತೆ ಇಲ್ಲದಿದ್ದರೆ ಮಂತ್ರಪಠನ ಕೇವಲ ಶಬ್ದ. ಭಾವನೆಗಳಿಲ್ಲದಿದ್ದರೆ ಪೂಜೆ ಕೇವಲ ದೈಹಿಕ ಶ್ರಮ. ಹೌದು, ದೈನಂದಿನ ಗದ್ದಲಗಳಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಳದೆ ಆಂತರಿಕ ಮೌನವನ್ನು ಹುಡುಕುವ ಪ್ರಯತ್ನವೇ ನಿಜವಾದ ಸಾಧನೆ. ಬಾಹ್ಯದ ಆಕರ್ಷಣೆಗಳಿಂದ ಒಳಗಿನ ಶಾಂತಿಯ ಕಡೆಗೆ ಪ್ರಯಾಣಿಸುವ ಅನಿವಾರ್ಯತೆ ನಮಗಿದೆ. ನಿಜ. ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿದ ಗಾಯತ್ರಿ ಚೈತನ್ಯದ ಈ ಒಳನೋಟಗಳು ನಿಜಕ್ಕೂ ನಮ್ಮ ದೈನಂದಿನ ಆಚರಣೆಗಳಿಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ. ಆದರೆ ಈ ಸಂವಾದವನ್ನು ಮುಗಿಸುವ ಮುನ್ನ ಒಂದು ಹೊಸ ಆಲೋಚನೆಯನ್ನು ನಾವು ನಮ್ಮೊಳಗೆ ಬಿತ್ತಿಕೊಳ್ಳಬೇಕಾಗಿದೆ. ಖಂಡಿತ. ನಿಜವಾದ ಭಕ್ತಿಗೆ ಯಾವುದೇ ಭೌತಿಕ ವಸ್ತುಗಳ ಅಗತ್ಯವಿಲ್ಲ ಮತ್ತು ಅದೆಲ್ಲವೂ ಸಂಪೂರ್ಣವಾಗಿ ಅಂತರಂಗದಲ್ಲಿಯೇ ನಡೆಯುತ್ತದೆ ಎನ್ನುವುದಾದರೆ ನಮ್ಮದೇ ಮನಸ್ಸು ಭಗವಂತನ ಅಂತಿಮ ದೇಗುಲವಲ್ಲವೇ? ಹೌದು. ಹಾಗಿದ್ದಲ್ಲಿ ಈ ಜಗತ್ತಿನ ನಾನಾ ಆಸೆಗಳು, ಆಧುನಿಕ ಜೀವನದ ಗೊಂದಲಗಳು ಮತ್ತು ದಿನನಿತ್ಯದ ಕೋಪತಾಪಗಳ ನಡುವೆ ಪ್ರಸ್ತುತ ನಮ್ಮ ಮನಸ್ಸೆಂಬ ದೇಗುಲದ ಗರ್ಭಗುಡಿ ಎಷ್ಟು ಸ್ವಚ್ಛವಾಗಿದೆ? ಇದು ಪ್ರತಿಯೊಬ್ಬರೂ ಆಲೋಚಿಸಬೇಕಾದ ವಿಷಯ. ಹೊರಗಿನ ಗುಡಿಗಳನ್ನು ಬೆಳಗುವ ನಾವು ಒಳಗಿನ ಗುಡಿಯಲ್ಲಿನ ಕತ್ತಲೆಯನ್ನು ದೂರ ಮಾಡಲು ಎಂದು ದೀಪ ಹಚ್ಚಲಿದ್ದೇವೆ ಅನ್ನೋ ಈ ಮೌನವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಚಾರಗಳ ಒಳಹೊಕ್ಕು ನೋಡುವ ಈ ಪ್ರಯತ್ನವನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ. ಇದೊಂದು ಅತ್ಯಂತ ಗಹನವಾದ ಪ್ರಶ್ನೆ. ಈ ಆಂತರಿಕ ಶೋಧನೆಯ ಪಯಣ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.